ಇವತ್ತು ನಾವು ಬೆಳಗ್ಗೆ ಎಬ್ಸ್ಬಿಟ್ಟು ನಿಮ್ಮ ಅಣ್ಣ ಮತ್ತೆ ಅದಕ್ಕೆ ಬರ್ತಾರೆ ಬಾರ ಮಾರ್ಕೆಟಿಗೆ ಬರೋಣ ಅಂತ. ಮಾರ್ಕೆಟ್ಗೆ ಹೋಗಿ ಬಂದ್ಬಿಟ್ಟು ನಾವು ಸಂತೆ ಮಾಡ್ಕೊಂಡು ಚಿಕನ್ ಮತ್ತೆ ಕಾಯಿಪಲ್ಲೆ ತಂದ್ಬಿಟ್ಟೆ. ಈ ಥರ ಫ್ರೆಶ್ ಆಗಿ ಬಾಗ್ಬಿಟ್ಟು ನಾನು ಸ್ವಲ್ಪ ಹೊಟ್ಟೆ ಅಂತ ಟಿಫಿನ್ ಮಾಡಿಕೊಂಡು ನಾನು ನಮ್ಮ ಹೋಯ್ತಾ ಇರೋದು ಆಫೀಸ್ ಕಡೆ, ನಮ್ಮ ನಡೆ ಆಫೀಸ್ ಕಡೆ ಅಂತ ಹೋಯ್ತಾ ಇದ್ವಿ. ಹೂ ಸ್ಟಾಪ್ಡ್ ಯು? ನಿಮ್ಮನ್ನ ತಡೆದಿರುವವರು ಯಾರು? ಅದಾದ್ಮೇಲೆ ಮತ್ತೆ ಊಟ ಟೈಮ್ ಅಂತ ನಾವು ವೀರೇಶ್ ಕರ್ಕೊಂಡ್ ಬರಕ್ ಬಂದ. ಅದಕ್ಕೆ ಈ ತರ ಓಡ್ತಾ ಇದೆ. ನಮ್ಗಂತೂ ಕೈಕಾಲು ಆಡೋದನ್ನೇ ಇದು ಭಯ. ಈಗೇನ್ ಮಾಡ್ತಾನೆ ನಿಮ್ ಹೀರೋ? ಹಂಗೆ ಮನೆಗೆ ಬಂದಿದ್ದೀವಿ. ನಾವು ಹುಲಿ ಕಾಯ್ತಾ ಇದ್ವಿ. ಬೆಳಿಗ್ಗೆ ತಾನೇ ಚಿಕನ್ ತಂದಿದ್ದೆ, ಬಾರೋ ಇನ್ನ ಇಡ್ತಾ ಇನ್ನಿಲ್ಲ ನಿಮ್ಮ ಮನೇಲಿ ಅಂತ. ಅದಕ್ಕೆ ಮನೇಲಿ ಬಂದು ನೋಡಿದ್ರೆ ಈಗಲೂ ನೋಡಿ ಕಾಯ್ತಾ ಇದ್ರು ಬಿರಿಯಾನಿ ಇನ್ನೂ ಇಡ್ತಾನೆ ಇಲ್ಲ ಅಂತೇಳಿ ನಮ್ಮ ಅಣ್ಣ ಪ್ಲೇಟ್ ತಿರ್ಸ್ಕೋದು ಕೂತ್ಕೊಂಡಿದ್ದ. ಮತ್ತೆ ನಮ್ಮ ಮಕ್ಕಳಿಗೆ ಇವಾಗ ಕಳ್ಸ್ಕೋಬೇಕಲ್ಲ ಅಂತೇಳಿ ಗುಳಿಜ ಮಾಡಕ್ ಕಳ್ಸ್ತಾ ಇದ್ರೆ ಒಂದೂ ಬರ್ತಾ ಇಲ್ಲ. ಅಣ್ಣ ನನ್ನ ಕೈಲಿ ಆಯ್ತಾ ಇಲ್ಲ. ನಾನು ಗುಲಾಬ್ ಮಾಡೋದು ನೋಡ್ತಾನೆ ಇದ್ರಿ. ನಮ್ಮ ಮತ್ತಿಗೆ ಫುಲ್ ಫಾಸ್ಟಾಗಿ ಓಡ್ತಿದ್ರು ಬಿರಿಯಾನಿ ಇನ್ನೊಂದ್ಸಲ ಸಿಗುತ್ತೋ ಇಲ್ಲೋ ಅಂತ. ಹಂಗೆ ನಾನು ನಂಬ್ರೋ ಮತ್ತು ಶಂಭು ಬಾಯ್ ಬಂದ್ಬಿಟ್ಟು ATM ಬಂದು ದುಡ್ಡು ಬಿಡ್ಸ್ಕೊತಾ ಇದ್ದು. ದುಡ್ಡು ಬಂದಿದ್ದ ತಕ್ಷಣ ಕರೆಕ್ಟ್ ಕೊಟ್ಟಿತ್ತಾ ಇಲ್ಲ ATM ಅಂತ ಚೆಕ್ ಮಾಡ್ತಾ ಇದ್ದೆ ನಮ್ಮ ಶಂಭು ಬಾಯ್. ಹಂಗೆ ATM ಇಂದ ಬ್ಯಾಂಕ್ ಒಳಗಡೆ ಬಂದ್ಬಿಟ್ಟು ನಮ್ಮ ಬ್ರೋ ಏನೋ ಬಿಸಿ ಇದ್ದ. ಅದಕ್ಕೆ ನಾನು ಶಂಭು ಸುಮ್ಮನೆ ಕೂತ್ಕೊಳ್ಳಾರ್ದು ಚಾಷ್ಟೆ ಮಾಡ್ಕೊಂಡು ಕೂತಾ ಇದ್ವಿ ಅಷ್ಟೇ.